ನೀವೇನ್ ಹಾಕಿರ್ಲಿಲ್ವೋ ನನ್ಗೇನ್ ಗೊತ್ತಾಗ್ಬಿಡುತ್ತೆ ಅನ್ಕೊಂಡ್ರು ಅದು ಗೊತ್ತಾಗೋಯ್ತು ಈಗ. ಯಾಕೆಂದ್ರೆ ಪೊಲೀಸ್ನವ್ರು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಬರ್ಕೋತಾರೆ ಅಂತ. ನಾನೆಲ್ಲ CRPC ಬರ್ದಿದ್ ಬ್ರಿಟಿಷ್ರು ಅವರೇ ಹೇಳ್ಬಿಟ್ಟಿದಾರಲ್ಲ, ನಾವು ಹುಟ್ಟಕ್ ಮುಂಚೆ, ನೀವು ಹುಟ್ಟಕ್ ಮುಂಚೆ. ಅಂಡ್ ಯು ಸಿ ಫರ್ದರ್, ಇವತ್ ಮಾಡೋದಲ್ಲ, ಇವಾಗ ವಜಾ ಮಾಡಿರ್ತೀನಿ, ನಿಧಾನಕ್ಕೆ ಇನ್ನೊಂದು ಹಾಕೊಳ್ಳಿ, ಕೊಡಿ ಇಲ್ಲಿ. ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್. ಹಾಫ್ an hour ನಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ ಫೈಲ್ ನ. ಯು ಫೈಲ್ an affidavit, we will see that, get the movement register and say, and if your submission is wrong, I'll be dismissing the case with cast. File an affidavit. You want to join the issue? You want to join the issue? I'll get the reference number. ಇವತ್ತಿಂದು ಬೈಲ್ ಆರ್ಡರ್ ಕೂಡ ಇವತ್ತೇ ಸೈನ್ ಮಾಡ್ತಾ ಇದ್ದೀನಿ. ಅಲೋ ಆಗಿದ್ದನ್ನ ಫೈಲ್ ಬಂದಿಲ್ಲ, ಅದ್ ಬಂದಿಲ್ಲ, ಇದ್ ಬಂದಿಲ್ಲ ಅಂತ ಇವೆಲ್ಲ ಕತೆ ನಿಲ್ಲಿಸ್ಬಿಡ್ಬೇಕು. ವಿಲ್ ಗೆಟ್ ದಿ ಮೂವ್ಮೆಂಟ್ ರಿಜಿಸ್ಟರ್. No, mister, we'll get the movement register. And if you are wrong, I'll dismiss the case with cast. And if our office people are wrong, I'll take action. You want that? Don't say all those incorrect things. I know the difficulties. ಮಧ್ಯಾಹ್ನ ಊಟ ಕೂತ್ಕೊಳ್ಳಕ್ ಮುಂಚೆ ಸೈನ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಆಗಿದ್ದನ್ನ, ಮಧ್ಯಾಹ್ನ ಆಗಿದ್ದನ್ನ ಸಾಯಂಕಾಲ ಎಕ್ಸ್ಟ್ರಾ ಹೊತ್ತು ಕೂತ್ಕೊಂಡಿದ್ದು ಸೈನ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬರಕ್ ಮುಂಚೆ 2 ಬೇಲ್ ಆರ್ಡರ್ ಸ್ಯಾಂಕ್ಷನ್ ಸೈನ್ ಮಾಡ್ಬಿಟ್ಟು ಬಂದಿನಿ, ಕರೆಕ್ಷನ್ ಮಾಡಿಕೊಟ್ಟಿದ್ದನ್ನ. ಇವತ್ ಮಾಡೋದ್ ಬೇರೆ ಪ್ರಶ್ನೆ. ನಮ್ಮ ಆಫೀಸ್ನವ್ರ ಮೇಲೆ ದೂರ್ಬೇಡಿ ನೀವು. ಇದಿರ್ಬೋದು ಹಳೆ ಕಾಲ. 4 ಸತಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೀನಿ. ವೈ ಶುಡ್ ಐ ಗ್ರಾಂಟ್? I'll impose the cost. ನಿಮ್ಗೆಲ್ಲ ಇಷ್ಟ ಬಂದಂಗೆ ಹೋಗ್ಬಿಡೋದು, ಯಾವತ್ತ ಬರೋದು, ಬಂದಾಗ ನೋಡೋದು, ಆಮೇಲಿಂದ ಅಲ್ಲಿ ಬಂದಿರಲಿಲ್ಲ ಫೈಲ್ ಅಂತ ಸುಳ್ಳು ಹೇಳೋದು. I'll get the moment register in this case. ನಾನು ರಶೀದ್ಗೆ ಮಾಡ್ಬೇಕು ಅಂತಿದ್ದೆ, ಸುಮ್ನೆ ಐ ಡೋಂಟ್ ವಾಂಟ್ ಟು ಜಾಯಿನ್ ದಿ ಇಶ್ಯೂ ಅಂತ ಸುಮ್ನೆ ಅದೇ ಅಷ್ಟೇ. ಇವಾಗ ಮಾಡೋದು ಸೆಕೆಂಡ್ರಿ. ಮತ್ತೆ ಅದೇಳಿ, ಇಲ್ಲಿರೋದು ಎಷ್ಟೆಷ್ಟಿದೆ ನೋಡಿ. ಸ್ಟೇಟ್ ಅನ್ನೋ ವರ್ಡನ್ ಸರಿಯಾಗಿ ಬರ್ದಿಲ್ಲ ಅಂತ, ರ್ಯಾಂಕ್ ಆಫ್ ದಿ ಪಾರ್ಟೀಸ್ ಬರ್ದಿಲ್ಲ ಅಂತ, ಇದೆಲ್ಲ ನಾವ್ ಹೇಳ್ಬೇಕಾ? ಅಲ್ಲಲ್ಲ ವಕೀಲ್ರಿ, ಇವೆಲ್ಲ ಹೇಳ್ಬೇಕಾ? ಇವಾಗ ಮಾಡಕ್ಕಾಗಲ್ಲ, 10 ಅಬ್ಜೆಕ್ಷನ್ ಇದೆ, ಕೊಡೋದಿಲ್ಲ. 4 ಸತಿ ಕೊಟ್ಟಾಗಿದೆ, ಅದೇ ಕಾರಣಕ್ಕೋಸ್ಕರ. On 13/3 I have adjourned the matter. Again on 20/3 I have adjourned the matter. Again on 28/3 I have adjourned the matter. 13th ಇಂದ 28ನವರೆಗೂ ಫೈಲೇ ಬಂದಿಲ್ವಾ ಚೇಂಬರ್ಗೆ, ಇದು ಆಫೀಸ್ಗೆ? All these things are per se false submissions. ಇಷ್ಟ ಇಲ್ಲ ಅಂದ್ರೆ ಬಿಡಿ, 6 ವಾರ ಮುಂದಕ್ಕೆ ಹಾಕ್ತೀನಿ, ಪೋಸ್ಟ್ ಆಫ್ಟರ್ ವೆಕೇಶನ್ ಅಂತ. ಜೈಲಲ್ಲಿ ಇದ್ದಾನೆ ನಿಮ್ ಕಕ್ಷಿಗಾರ. ಆಫೀಸ್ ಅಬ್ಜೆಕ್ಷನ್ ಅಲ್ಲೇ ಒಂದಷ್ಟು ದಿನ ತಲಾಣ, ವೆಕೇಶನ್ ಅಲ್ಲಿ ಯಾವ್ದಾರ ಬೆಂಚ್ ಸಿಕ್ಕರೆ ಅಲ್ಮೂ ಮಾಡೋಣ. ನಾ ಅಡ್ಜೈನ್ ಮಾಡುವಾಗ ಬರೀತೀನಿ, ಪೋಸ್ಟ್ ಆಫ್ಟರ್ ವೆಕೇಶನ್ ಸಫಿಷಿಯಂಟ್ ಟೈಮ್ ಹ್ಯಾಸ್ ಬಿನ್ ಸ್ಪೆಂಟ್ ಓನ್ಲಿ ಇನ್ ದಿ ಆಫೀಸ್ ಅಬ್ಜೆಕ್ಷನ್ಸ್ ಅಂತ. ಅಲ್ಲಿ ಹೋಗಿ ಬೈಕೋತೀರ ಅಷ್ಟೇ ತಾನೆ? ಅಷ್ಟೇ. 2 days time is granted to do the needful. Finally release this matter on 13/4. ಬೇಡ ರೀ, ಅಲ್ಲಿ ಜೈಲಲ್ಲಿ ರೀ, ಸಂತೋಷವಾಗಿರ್ತೀರಾ. ಹೊರಗಡೆ ಬಂದ್ರೆ ಹೊಡೆದಾಕ್ ಬಿಡ್ತಾರೆ ಅಂದ್ರೆ, ಇಲ್ಲ ಸರ್, ನಾವು ಐ ವಾಂಟ್ ಟು ಎಂಜಾಯ್ ದಿ ಇಂಡಿಪೆಂಡೆನ್ಸ್ ಅಂತ. ನೋಡಿ ಸಿ, 2015-16 ಇರ್ಬೇಕು, ಸಮ್ವೇರ್ ಅರೌಂಡ್ ದಟ್ ಟೈಮ್, 16. ಇವಾಗ್ಲೇನೆ ಹಾಕೊಂಡು ಮೆರವಣಿಗೆ ಮಾಡ್ತಾರಲ್ಲ, ಹಾರ, ಆಪಲ್ ಹಾರ, ಹಂಗೆ ಅವನು ಮೆರವಣಿಗೆ ಮಾಡ್ಕೊಂಡು. ಎಲ್ಲಿಂದ? ಧಾರವಾಡ ಜೈಲಿಂದ ಕಲಬುರ್ಗಿ, ಇದು ಹುಬ್ಳಿವರೆಗೂ ಓಪನ್ ಜೀಪ್ ಮೆರವಣಿಗೆ, ಆಸ್ ಇಫ್ he has fought the Kargil war and then triumphed from there. And only 2 days, sir. 42 stab injuries on the body at 11 AM in the most busy area of Hubli called Kamripet. 48 stab injuries. Nobody went to his rescue. ಲಾಯರ್ ಓಡಾಡ್ಕೊತ ಬಂದ್ರು, ಇನ್ನೇನಪ್ಪ ಬಂದ್ರು ಅವರು ಅಂತ ನೋಡಿದೆ ನಾನು. ಸಾರ್, ನೀವ್ ಹೇಳಿದ್ದೆ ಕರೆಕ್ಟ್ ಆಗೋಯ್ತು ಸರ್, ಇವತ್ತು ಹೊಡೆದಾಕ್ಬಿಟ್ರು ನಮ್ಮ. I told him, your client is safe in judicial custody, let him not come out. And sometimes ಆಗತ್ತೆ, ಇವನ್ಗೂ ಪಾಪ ಗ್ರಾಚಾರ. ಸುಮ್ಮನೆ ಜೈಲಲ್ಲಿ ಇದ್ದಿದ್ರೆ ಬದುಕವನು ಅಪ್ಪು.
Ravi Verma alias Appu. Now you see, let the eyewitnesses be examined. You can renew it later. Barkoli. Hard. ಇಂಥವ್ರಿಗೆಲ್ಲ ಯಾರು ಸಪೋರ್ಟ್ ಮಾಡೋದಿಲ್ಲ. ನೋಡೋಣ, ಗ್ರೂಪ್ ಕ್ಲಾಶ್ ಎಲ್ಲ ಗ್ರೂಪ್ ಕ್ಲಾಶ್. 30,000 2 ಗೋಲ್ಡ್ ಬ್ಯಾಂಗಲ್ಸ್ ಏನ್ ಕೆಲಸ ಮಾಡ್ತಿರ್ತಾವು ಮತ್ತೆ ಹೆಂಗೆ ಇದಕ್ಕೆ ಎಕ್ಸ್ಪ್ಲನೇಷನ್ ಏನ್ ಮಾಡಿದ್ರು? A1 ಅವ್ರ ಮೋಟಿವ್ ಅಲ್ಲ, A1 ಅವ್ರು ಮೋಟಿವೇಟ್ ಮಾಡಿ ಅಂತ. ಅಲ್ಕ ಕೆಲ್ಸಕ್ಕೆ ಮೋಟಿವೇಶನ್ ಅಂತ ಕರೆಯಲ್ಲ, ಇನ್ಸ್ಟಿಗೇಷನ್ ಅಂತಾರೆ. ವಕೀಲ್ರೆ, ಮೋಟಿವೇಶನ್ ಅಂತಂದ್ರೆ ಒಳ್ಳೆ ಕೆಲಸ ಮಾಡಕ್ಕೆ ಹುರಿದುಂಬಿಸೋದು ಅಂತ, ಕುಕೃತ್ಯ ಮಾಡಕ್ಕಾದ್ರೆ ಪ್ರಚೋದಿಸೋದು ಅಂತ. ಗೊತ್ತಾಯ್ತಲ್ಲ? ಯಾರನ್ನ ತಲೆ ಹೊಡಿ, ಇನ್ಯಾರ್ದು ಕದಿ, ಇದಕ್ಕೆಲ್ಲಾನು ಹುರಿದುಂಬಿಸೋದಕ್ಕಾಗಲ್ಲ. ಹುಡುಗರು ಓದೋದಿಲ್ಲಪ್ಪ, ಚಾಕ್ಲೇಟ್ ಕೊಡ್ತೀನಿ, ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿ ಮಾಡೋದಕ್ಕೆ ಮೋಟಿವೇಟ್. ಪಕ್ಕದ ಮನೆಗೆ ಹೋಗಿ ಕದ್ಕೊಂಬಾರ ಅನ್ನೋದು ಇನ್ಸ್ಟಿಗೇಷನ್. ಮತ್ ಮೋಟಿವೇಟ್ ಎಲ್ಲ ಆಯ್ತು. ಎಷ್ಟು ವಯಸ್ಸು ನಿಮ್ಗೆ? ಎಷ್ಟು ವಯಸ್ಸು ನಿಮ್ ಕ್ಲೈಂಟ್ಗೆ? 29 ವರ್ಷ. ಏನೋ ಕೆಲಸ ಸಿಗ್ದಲ್ನೆ ಸೆಕ್ಯೂರಿಟಿ ಗಾರ್ಡ್. 30 ವರ್ಷ ಇರ್ಲಿ ಬಿಡಿ, ಏನು ಕೆಲಸ ಸಿಗ್ದಲ್ನೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ಕಿದೆ. ಸೆಕ್ಯೂರಿಟಿ ಅಂದ್ರೆ ಹೆಂಗಿರ್ಬೇಕು? ಪ್ರಾಮಾಣಿಕವಾಗಿರ್ಬೇಕು. ನೋಡ್ರಿ, ಅವನೇ ಕದ್ಬಿಡಿದಾನೆ, ಬೇಲಿಯ ದ್ವಲಮ ಇದ್ರೆ ಅಂತ ಗಾದೆ ಏನ್ ಮಾಡ್ಬೇಕು? ಎಲ್ಲಿ ಅವನು? ನೇಪಾಳ. ತಿನ್ನಕ್ ಗತಿ ಇಲ್ಲ ಅಂತ ಹೇಳಿ ಗೋರ್ಖಾ ಕೆಲಸ ಮಾಡಕ್ ಬಂದು ಕದಿತೀರಾ? ನಥಿಂಗ್ ಡೂಯಿಂಗ್. ಕೊಟ್ರೆ ವಾಪಸ್ ಬರೋದಿಲ್ಲ ಅವನು. ಟ್ರಯಲ್ ಮುಗಿಲಿ ಬಿಡಿ. ನೋ ಸಾರಿ. This fellow has come all the way from Nepal only for the purpose of security work. ಅಯ್ಯೋ ಪಾಪ ಅಂತ ಗೋರ್ಖನ್ ಕೆಲ್ಸಕ್ಕೆ ಇಟ್ಕೊಂಡ್ರೆ ಮನೆ ಹೊಡಿತೀರಿ. ಬರ್ಕೊಳ್ಳಿ. ನೀವೇನ್ ಹಾಕಿರ್ಲಿಲ್ವೋ, ನನ್ಗೇನ್ ಗೊತ್ತಾಗ್ಬಿಡುತ್ತೆ ಅನ್ಕೊಂಡ್ರು, ಅದು ಗೊತ್ತಾಗೋಯ್ತೀಗ. ಖುಷಿ ಬರುತ್ತೀವಲ್ಲ, ಗೊತ್ತಾಯ್ತಲ್ಲ? ಯಾಕೆ ಗೊತ್ತಾ? ನಾನೇನ್ ಪ್ರಶ್ನೆ ಕೇಳ್ತೀನಿ ನಿಮಗ್ ಗೊತ್ತಿರುತ್ತೆ, ಅದನ್ನ ಎಷ್ಟು ಸಾಹೇಬ್ರಿಂದ ಮುಚ್ಚಿಡೋಣ ಅಂತ ನಿಮಗ್ ಗೊತ್ತಿರುತ್ತೆ. ನಾನು ಅದನ್ನೇ ಕೇಳ್ತೀನಿ, ನಿಮ್ಗೆ ಅದೇ ಖುಷಿ ಆಗತ್ತೆ. ಒಳಗಡೆ ಅನ್ಸುತ್ತೆ, ಥೋ ಇದೊಂದಕ್ಕೆ ಕೇಳಬಾರ್ದು ಅಂತ, ಅದೇ ಕೇಳಿದ್ರಲ್ಲ ಅವನು ಅಂತ ಅನ್ಸುತ್ತೆ. ಖುಷಿ. ದಟ್ ಮೀನ್ಸ್ ಟು ಸೇ, ಯು ಹ್ಯಾವ್ ಅಂಡರ್ಸ್ಟುಡ್ ಮೀ, ಐ ಹ್ಯಾವ್ ಅಂಡರ್ಸ್ಟುಡ್ ಯುವರ್ ಲೈನ್ ಆಫ್ ಆರ್ಗ್ಯುಮೆಂಟ್ಸ್. ದಟ್ಸ್ ದಿ ಫೈನ್ನೆಸ್ ಆಫ್ ಇಟ್. ನಾನೊಬ್ನೇ ಅಂತಾನೆ ಅಲ್ಲ, ನನ್ಗೆ ಹೆಂಗ್ ಅನ್ಸುತ್ತಿದ್ದಕ್ಕೆ ಅಂದ್ರೆ, ಒಬ್ಬ ವ್ಯಕ್ತಿ ಈ ಪ್ರಕರಣಕ್ಕೆ ಸಂಬಂಧ ಇಲ್ದಲ್ನೆ ಹೊರಗಡೆ ನಿಂತು ನೋಡಿದಾಗ, ಗೊತ್ತಾಯ್ತಲ್ಲ? ಹೊರಗಡೆ ನಿಂತು ನೋಡಿದಾಗ ಏನೇನ್ ಪ್ರಶ್ನೆ ಕೇಳ್ಬೋದು ಆ ಪ್ರಶ್ನೆ ನಿಮ್ಗೆ ಕೇಳಿದೀನಿ ಅಷ್ಟೇ. ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ದಿಸ್ ಕೇಸ್ ಇನ್ ಎನಿ ಮ್ಯಾನರ್ ಎಕ್ಸೆಪ್ಟ್ ದಟ್ ಇಟ್ ಹ್ಯಾಸ್ ಕಮ್ ಟು ಮೈ ಕೋರ್ಟ್ ಫಾರ್ ಕನ್ಸಿಡರಿಂಗ್ ದಿ ಬೇಲ್ ರಿಕ್ವೆಸ್ಟ್. ಅಷ್ಟು ಇಂಜುರಿ ಆಗ್ಬೇಕಾದ್ರೆ ಆಕ್ಸಿಪಿಟಲ್ ರೀಜನ್ ನಲ್ಲಿ ಚುಪ್ಪಾಚೂರ್ ಆಗೋಗಿದೆ. ಬ್ರೈನ್ ಟೋರ್ನ್ ಇಂಟು ಪೀಸಸ್. ತಲೆ ಒಡೆದಾದ್ಮೇಲೆ ಆ ಲಾಂಗ್ ಇಂದ ಚೆಚ್ಬಿಟ್ಟಿದ್ದಾರೆ ಅವರು. ಗಡಿದಿ ಇದು ಗೊತ್ತಾಯ್ತಲ್ಲ? ಸುತ್ತಿಗೆಯಿಂದ ತಲೆಗೆ ಹೊಡೆದದ್ದನ್ನು, ಲಾಂಗಯ್ಯ ಕೈಗೆ ಹೊಡೆದನ್ನು, ಗಾಬರಿಯಲ್ಲಿ ತೋಟದ ಕಡೆ ಓಡಿ ಹೋದನ್ನು, ಕಾರು ಚೋಳಂಬಳ್ಳಿ ಕಡೆ ಹೊರಟು ಹೋಯ್ತು. ತಕ್ಷಣ ನನ್ನ ನಿಂಗರಾಜಂಗೆ. ಯಾಕೆ ಅಂದ್ರೆ ದಿಸ್ ಫೆಲೋ ಹ್ಯಾಡ್ ದಿ ಮರ್ಡರ್ ಟ್ರಯಲ್. ಇವನು ಸತ್ತೋದವನು, he was an accused in the murder trial and a day earlier he had attended the court. ಈ ಗೃಹ ಪ್ರವೇಶಕ್ಕೆ ಹೋಗೋ ದಿವಸನೇನೆ ಕೋರ್ಟ್ ಕೇಸ್ ಇತ್ತು, ಅದು ಅಟೆಂಡ್ ಮಾಡ್ಕೊಂಡು ಆಮೇಲಿಂದ ಅವನು ಗೃಹ ಪ್ರವೇಶಕ್ಕೆ ಹೋಗಿ ವಾಪಸ್ ಬಂದಿದ್ದಾನೆ. ವಾಪಸ್ ಬಂದು ಟ್ರೈನ್ ಅಲ್ಲಿ ಇಳಿದಿದ್ದಾರೆ. ಇಳಿದಾದ್ಮೇಲೆ ಈ ಕಂಪ್ಲೇನೆಂಟು ಮತ್ತು ಇವನು ಆ ಮೋಟರ್ ಬೈಕಲ್ಲಿ ಹೋಗಿದ್ದಾರೆ. ಮಿಕ್ಕಿದ 3 ಜನ ಇನ್ನೊಂದು ಮೋಟರ್ ಬೈಕಲ್ಲಿ ಹೊಟ್ಟೋಗಿದ್ದಾರೆ. ದಟ್ ಇಸ್ ದಿ ಕಂಪ್ಲೇನೆಂಟ್ ಮೋಟರ್ ಬೈಕಲ್ಲಿ ಅವನ ಅಣ್ಣ ಮತ್ತು ಇನ್ನೊಬ್ಬ ಹೊಟ್ಟೋಗಿದ್ದಾರೆ. ಇವರು ಇಲ್ಲಿಗೆ ಬರುವಾಗ ಅವ್ರು ಫಾಲೋ ಮಾಡಿದ್ದಾರೆ. ದಿ ಕಂಪ್ಲೇನೆಂಟ್ ಪಾರ್ಟಿ ಇನ್ ದಟ್ ಕೇಸ್ ಹ್ಯಾಸ್ ಫಾಲೋಡ್ ದೀಸ್ ಪೀಪಲ್. ಅದೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೋಡೋಣ. ಎಸ್, ಅದೆಲ್ಲ ಆಯ್ತಲ್ಲ ಬಿಡಿಪ್ಪ. ವಿ ಆರ್ ನಾಟ್ ಹಿಯರ್ ಟು ಮೇಕ್ ಎನಿ ಫರ್ದರ್ ಕಾಮೆಂಟ್ಸ್ ಆನ್.
ಅವನ್ ಅವೆಲ್ಲ ಹೇಳ್ತಾನಲ್ಲ, ಇವಾಗ ನಾವ್ ಹೇಳಕ್ಕಿದ್ಯಾ ಅದನ್ನ? ಒಳ್ಳೆ ಚೆನ್ನಾಗಾಯ್ತಲ್ಲ. ಸಿ ಪಾಯಿಂಟ್ ಈಸ್, ಅವನು 3 ಜನನ ಇವ್ರ ಮೇಲೆ ಹೇಳ್ತಾನೋ, ಇನ್ನು 6 ಜನದ ಮೇಲೆ ಹೇಳ್ತಾನೋ, ಕೆಲವ್ರಿಗೆ ಹಾಸ್ಟೈಲ್ ಆಗ್ತಾನೋ, ಕೆಲವ್ರಿಗೆ ಮಾತ್ರ ಹೇಳ್ತಾನೋ, ಪೂರ್ತಿ ಎಲ್ಲಾರ ಮೇಲೂ ಹಾಸ್ಟೈಲ್ ಆಗ್ತಾನೋ, ಅಥವಾ ಪೂರ್ತಿ ಎಲ್ರ ಮೇಲೂ ಹೇಳ್ತಾನೋ? ಇಟ್ಸ್ ಆಲ್ ಲೆಫ್ಟ್ ಟು ದಿ ಟ್ರಯಲ್ ಕೋರ್ಟ್, ನಾಟ್ ಫಾರ್ ಮೀ. ಫರ್ದರ್ ಸ್ಟೇಟ್ಮೆಂಟ್ ನೀವು ಹೇಳ್ತೀರಾ ಅಂತಲೇ 162 ಓದಿ ಅಂತ ಹೇಳಿದ್ದು. ಅದಿರ್ಲಿ, ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು 162 ಓದಿ. ಎನಿ ಫರ್ದರ್ ಸ್ಟೇಟ್ಮೆಂಟ್ ಕುಡ್ ಓನ್ಲಿ ಬಿ ಅಂಡರ್ ಸೆಕ್ಷನ್ 161, ಇಸ್ ಇಟ್ ನಾಟ್? Complaint to 154 ಅಲ್ಲಿ it can be read into as a corroboration. There is no worry, it's a substantial piece which can be marked, right? So far as further statement is concerned, it could be only under 161 of the CRPC. What is the value of 161 statement is told in 162. Kindly read section 162. ಒಂದೇ ನಿಧಾನಕ್ಕೆ ಹೋಗೋಣ. ಸ್ಟೇಟ್ಮೆಂಟ್ ಟು ದಿ ಪೊಲೀಸ್ ನಾಟ್ ಟು ಬಿ ಸೈನ್ಡ್. ಅದರ ಅರ್ಥ ಏನು ಅಂದ್ರೆ, ಪೊಲೀಸ್ನವ್ರ ಮುಂದೆ ಹೇಳಿದ್ದು ಯಾವುದು ಕೂಡ ನನ್ನನ್ನ ಬದ್ಧಪಡಿಸ್ಕೊಳ್ಳೋದಲ್ಲ. ಯಾಕೆಂದ್ರೆ ಪೊಲೀಸ್ನವ್ರು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಬರ್ಕೋತಾರೆ. ಅವ್ರ ಮುಂದೆ ಹೇಳಿದ್ ಯಾವ್ದು ಲೆಕ್ಕಕ್ಕಿಲ್ಲ ಅಂತ ನಾನೆಲ್ಲ. CRPC ಬರ್ದಿದ್ ಬ್ರಿಟಿಷ್ರು, ಅವರೇ ಹೇಳ್ಬಿಟ್ಟಿದಾರಲ್ಲ. ನಾವು ಹುಟ್ಟಕ್ ಮುಂಚೆ, ನೀವು ಹುಟ್ಟಕ್ ಮುಂಚೆ. ಅಂಡ್ ಯು ಸಿ ಫರ್ದರ್, ಒಂದ್ ನಿಮಿಷ, ಸ್ಟಾರ್ಟ್ ಆಗಿರೋದೇನಂತ, ನೋ ಸ್ಟೇಟ್ಮೆಂಟ್ ಅಂದ್ರೆ ಯಾವುದೇ ಆತರ ಸ್ಟೇಟ್ಮೆಂಟ್ ಅನ್ನ ಸಾಕ್ಷಿಯಾಗಿ ಉಪಯೋಗಿಸಲ್ಕೊಡಲು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾರೇನು ಸುಮ್ನೆ ಪೇಜ್ ತುಂಬಸಕ್ ಇಟ್ಕೋತಾರ ಅಂತ ನೆಕ್ಸ್ಟ್ ಪ್ರಶ್ನೆ. ಗೊತ್ತಾಯ್ತಲ್ಲ? ಮತ್ ಯಾಕೆ ಅದ್ರ ಬೇಕು? ವೈ ಸಚ್ ಎ ಸ್ಟೇಟ್ಮೆಂಟ್ ಇಸ್ ರಿಕ್ವೈರ್ಡ್ ಅಂದ್ರೆ, ವೆನ್ ಯು ವಾಂಟ್ ಟು ಇಂಪೀಚ್ ದಿ ಕ್ರೆಡಿಬಿಲಿಟಿ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್, ಇವನು ಗೋಸುಂಬೆ ತರ ಬಣ್ಣ ಬದಲಾಯಿಸಬಹುದಾ? ಲೈಕ್ ಎ ಕೆಮಿಲಿಯನ್, ಕೆನ್ ಹಿ ಕೀಪ್ ಆನ್ ಚೇಂಜಿಂಗ್ ಈ ಸ್ಟೇಟ್ಮೆಂಟ್ ಅನ್ನೋ ಪ್ರಶ್ನೆ ಬರುತ್ತೆ. ಆಗ 2 ಉದ್ದೇಶದಿಂದ ಒಂದು ಸ್ಟೇಟ್ಮೆಂಟ್ ನ ಬರ್ಕೊಳ್ಬೇಕು. ಅಲ್ಲಿ ಒಂಚೂರು 161 ಓದ್ಬಿಡಿ, ಅಲ್ಲೊಂದು ಬಹಳ ಇಂಪಾರ್ಟೆಂಟ್ ಇದೆ. ಒಂದ್ ನಿಮಿಷ, ಅಲ್ಲೇ ಬೇಕಾಗಿರೋದು. ಸಚ್ ಪರ್ಸನ್ ಶಾಲ್ ಬಿ ಟ್ರೂಲಿ. ಹೌದಾ ಇಲ್ವಾ? ನತ್ತೇನ್ ಪುಸ್ತಕ ಇಲ್ಲ, ಎಲ್ಲ ನಿಮ್ಮ ಹತ್ರ ಇದೆ. ಹೌದಾ? ಸೊ ಏನಾಯ್ತು? ಒಬ್ಬ ತನಿಖಾಧಿಕಾರಿ ಯಾವುದಾದರೂ ಪ್ರಕರಣವನ್ನ ನಡೆಸ್ತಿದ್ದಂತ ಪಕ್ಷದಲ್ಲಿ ತನಿಖೆಗೆ ಬೇಕಾಗುವಂತಹ ಯಾವುದೇ ವ್ಯಕ್ತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಬಹುದು. ಹಾಗೆ ವಿಚಾರಣೆಗೆ ಒಳಪಡಿಸಿದಂತಹ ವ್ಯಕ್ತಿ ಆ ಪ್ರಕರಣದ ಬಗ್ಗೆ ತನಗೆ ಗೊತ್ತಿರೋ ವಿಚಾರವನ್ನು, ಸತ್ಯವನ್ನ ನುಡಿಯಬೇಕು ಅಂತ ಇದೆ. ರೈಟ್, ಟ್ರೂಲಿ ಅಂತ ಅದು ಅಲ್ಲಿಗೆ ಬಂತು. ಮುಂದಕ್ಕೆ ಏನ್ ಮಾಡ್ತಾರೆ? ಪ್ರೊವೈಸೋ ಸಂದು. ಯಾಕೆ ಮಾಡ್ಕೊತಾ ಇಲ್ಲ ಆಡಿಯೋ ವಿಡಿಯೋ? ಮಾಡ್ಕೊಂಡು ಅವ್ನ್ ಸ್ಟೇಟ್ಮೆಂಟ್ ಹಾಕಿದ್ರೆ ಅವ್ನು ಹೇಳದ್ನೋ ಬಿಟ್ನೋ ಏನಾಗುತ್ತೆ? ಉಮೇಶ್ ಅವ್ರೆ, ನಾನೇನೋ ಹೇಳಿದೀನಿ. ಒಂದ್ ಸಿಂಪಲ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಹಿಂಗ್ ಹೋಗ್ತೀವಿ ಕೋರ್ಟಿಂದ, ಗೋಪಾಲ್ಗೌಡ ಸರ್ಕಲ್ ಅಲ್ಲಿ ಒಂದು ಸಿಗ್ನಲ್ ಇದೆ, ತುಂಬಾ ಜನ ನಿಂತಿರ್ತಾರೆ. ಕುತೂಹಲ, ನಾವು ಹೋಗಿ ಗೆಣಕ್ತಿವಿ. ನೋಡಿದ್ರೆ ನಾನ್ ಬಿದ್ಬಿಟ್ಟಿರ್ತೀನಿ ಅನ್ಕೊಳ್ಳೋಣ. ನೀವು ಅಂದ್ರೆ ಬೇಜಾರ್ ಮಾಡ್ಕೊತೀರಿ, ಅದಕ್ಕೆ ನಾನು ಫುಟ್ಪಾತ್ ಮೇಲೆ ಬಿದ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ. ಅರೆ ಸಾಹೇಬ್ರು ಯಾಕೆ ಬಿದ್ದಿದ್ದಾರೆ ಇಲ್ಲಿ ಅಂತ ನೀವು ಹೋಗಿ ನೋಡ್ತೀರಿ. ನೋಡಿದ್ರೆ ಇಲ್ಲೆಲ್ಲ ರಕ್ತ ಆಗ್ಬಿಟ್ಟಿದೆ, ಇಲ್ಲೊಂದು ಚಾಕು ಹಿಂಗ್ ಸಿಕ್ಕೊಂಡ್ಬಿಟ್ಟಿದೆ. ಅಯ್ಯಯ್ಯೋ ಪಾಪ, ಬೆಳಗ್ಗೆ ತಾನೇ ನಂಗೆ ಆರ್ಡರ್ ಕೊಟ್ರು, ಹಿಂಗಾಗೋಯ್ತಲ್ಲ ಅಂತೇಳಿ ತಕ್ಷಣ ಫೋನ್ ಎಲ್ಲಾರ್ಗು ಬರೀ ಹೇಳ್ತೀರಿ, ಫೋಟೋ ಕಳಿಸ್ತೀರಿ, ಪೊಲೀಸನ್ ಕರೆಸ್ತೀರಿ. ಏನಾಯ್ತು ಅಂತ ಕೇಳ್ತಾರೆ. ಸರ್ ಹಿಂಗ್ ಬಂದೆ, ಹಿಂಗ್ ಹೋಗೋಣ ಅಂತ ಈ ಕಡೆ ಸಿಟಿ ಸಿವಿಲ್ ಕೋರ್ಟ್ ಟರ್ನ್ ಮಾಡ್ತಾ ಇದ್ದೆ, ಜನ ಎಲ್ಲ ನಿಂತಿದ್ರು, ನಿಲ್ಸ್ ನೋಡ್ದೆ, ಹಿಂಗಿತ್ತು. ಇವ್ರು ನನ್ಗೆ ಯಾರು ಅಂತ ಗೊತ್ತು, ಹಿಂಗ್ ಆಗೋಗ್ಬಿಟ್ಟಿದೆ, ಇನ್ನು ಜೀವ ಇದೆ, ತಕ್ಷಣ ಏನಾದ್ರು ಆಂಬುಲೆನ್ಸ್ ಕರ್ಸಿ ಶಿಫ್ಟ್ ಮಾಡಿ. ದಿಸ್ ಇಸ್ ಆಲ್ ಯು ಸೇ. ಸತ್ತೋರು ಸಾಹೇಬ್ರು, ಪೊಲೀಸ್ನವ್ರು ಸಿಕ್ಕಾಪಟ್ಟೆ ರೆಡಿ ಆಗ್ಬಿಡ್ತಾರೆ. ಹೈಕೋರ್ಟ್ ಡೆಡ್ ಸತ್ತೋಗ್ಬಿಟ್ಟಿದ್ದಾರೆ, ಅವ್ರು ಮರ್ಡರ್ ಆಗ್ಬಿಟ್ಟಿದೆ, ಡೇ ಲೈಟ್ ಮಾಡ್ರು. ಅರ್ಧ ಗಂಟೆಗೆ ಒಂದ್ಸತಿ ಟಿವಿಲಿ ಬರ್ತಾ ಇದೆ, ಎಲೆಕ್ಷನ್ ಬೇರೆ ಇದೆ. ಪೊಲೀಸ್ನವ್ರು ಟೆನ್ಷನ್. ಉಮೇಶ್ ಹೆಸರಿನಲ್ಲಿ ಒಂದು ಫರ್ದರ್ ಸ್ಟೇಟ್ಮೆಂಟ್ ಬರ್ಕೊಂಡ್ಬಿಡೋದು. ನಾನು ಇಂಥ ದಿವಸ ಇಂಥ ನ್ಯಾಯಾಲಯದಲ್ಲಿ ಇಂಥ ಬೇಲ್ ಆರ್ಡರ್ನ ಆರ್ಗ್ಯೂ ಮಾಡಿ ಎಲ್ಲ ಮಾಡಿ ಹೋಗಿ ಮನೆಗೆ ಹೋಗುವಾಗ
ಮಧ್ಯಾಹ್ನ ಹೋಗುವಾಗ ಸಾಯಂಕಾಲ ಹೋಗುವಾಗ ಏನೋ ಒಂದು ಡೇಟ್ ಹಾಕೊಂಡ್ಬಿಡೋ ಟೈಮು. ಅದೆಲ್ಲ ನೀವೇನು ಹೇಳಿಲ್ಲ, ಇವರೇ ಬಂದು ಇಲ್ಲೆಲ್ಲ ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಇಳಿದು ನೋಡಲಾಗಿ ಯಾರಿಗೋ ಒಬ್ಬರಿಗೆ ಬೇಲ್ ಕೊಟ್ಟಿರದ ವ್ಯಕ್ತಿಗಳು ಅವರ ಮೇಲೆ ದ್ವೇಷವನ್ನು ಸಾಧಿಸುತ್ತಾ ಚಾಕುವನ್ನು ರೆಡಿಯಾಗಿ ಹಿಡಿದುಕೊಂಡು ಬಂದು ಅವರು ಮನೆಗೆ ಹೋಗುವುದನ್ನೇ ಕಾಯುತ್ತಾ ನಿಂತಿದ್ದು, ತಕ್ಷಣವೇ ಅಲ್ಲಿ ಸಿಗ್ನಲ್ ನಿಂತಿದ್ದಾಗ ಸಾಹೇಬರು ಕೆಮ್ಮು ಬಂದು ಕಫ ಉಳಲು ಹೊರಗೆ ಹೋದಾಗ ಸಮಯ ಸಾಧಿಸಿ ಎದೆಗೆ ಚುಚ್ಚಿ, ಇವೆಲ್ಲ ಹೇಳಿದಿರಾ? ಅವ್ನು ಬರ್ಕೊಂಡಿರ್ತಾನೆ. ಏನ್ ಮಾಡ್ತೀರ ಈಗ? ಏನ್ ಮಾಡ್ತೀರ ಹೇಳಿ? ಅವ್ನು ಬರ್ಕೊಂಡಿರ್ತಾನೆ ಆತರ. ಯಾಕೆಂದ್ರೆ ಸೈನ್ ಹಾಕ್ಬೇಕಾಗಿಲ್ಲ, ಆಡಿಯೋ ವಿಡಿಯೋ ಇಲ್ಲ, ನಾ ಬರ್ಕೊಂಡಿದ್ದೆ ಲಾಭ. ಐ ಆಮ್ ಟೆಲಿಂಗ್ ಯು ವಿತ್ ಎ ಬೇಸ್ಡ್ ಆನ್ ಎ ಕೇಸ್ ಲಾ. ಇದೆಲ್ಲ ನನ್ನ ಸ್ವಂತದ್ದಲ್ಲ, ಬೇಸ್ಡ್ ಆನ್ ಎ ಕೇಸ್ ಲಾ. ಆನರಬಲ್ ಸುಪ್ರೀಂ ಕೋರ್ಟ್ ಅವ್ರು ಕೇಳ್ತಾರೆ, ಹೂ ಈಸ್ ಟರ್ನಿಂಗ್ ಹಾಸ್ಟೈಲ್ ಟು ಹೂಮ್ ಅಂತ. ಹೇಳಿದ ಅರ್ಥ ಆಯ್ತಲ್ಲ? ಬರೆಯೋಣ, ಯಾವ್ದಾದ್ರು ಒಂದು ಒಳ್ಳೆ ಕೇಸ್ ಬಂದ್ರೆ ಕೂತ್ಕೊಂಡು ಬರ್ದು ಕೊಡೋಣ ಅದನ್ನ, ಹಿಂಗಲ್ಲ ಹಿಂಗೆ ಅಂತ. ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್, ರೈಟ್? ಸೊ ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ಯು ಆರ್ ನೆವರ್ ಸೆಟ್. ಯು ಓನ್ಲಿ ಸೆಟ್, ಅಯ್ಯೋಪ್ಪ ಹಿಂಗ್ ಆಗೋಗ್ಬಿಟ್ಟಿದೆ, ಪುಟ್ ದಿ ಕ್ರಿಮಿನಲ್ ಲಾ ಇಂಟು ಮೋಷನ್, ಸೆಟ್ ದಿ ಕ್ರಿಮಿನಲ್ ಲಾ ಇಂಟು ಮೋಷನ್. ಸೊ ನಿಮ್ಮ ಹೆಸರಿನಲ್ಲಿ ಒಂದು ಫರ್ದರ್ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡ್ಬಿಡೋದು. ಯಾರೋ 4 ಜನ ಹಿಡಿದ್ಬಿಟ್ಟು, ಇಲ್ದರೆ ಅವನ್ಗೆ ಅಲ್ಲಿ ಊಟ ಹೊಡಿತಾರಲ್ಲಿ ಹೋಮ್ ಡಿಪಾರ್ಟ್ಮೆಂಟ್. ಏನೋ ಒಂದು ಬರ್ದಾಕ್ರಿ ನೋಡೋಣ. ಅವನೇನ್ ಮಾಡ್ಬೇಕು? ರಿಯಲ್ ಕಲ್ಪ್ರಿಟ್ ಬಿಟ್ಬಿಡೋದು, ಯಾರೋ 4 ಜನ ರೆಡಿ ಮಾಡಿರೋರ್ನ ಹಾಕೊಳ್ಳೋದು, ಅವ್ರಿಗೆ ಲಟ್ಟೆ ತಗೊಂಡು ಹೊಡಿಯೋದು, ಅವ್ನು ವಾಲಂಟ್ರಿ ಸ್ಟೇಟ್ಮೆಂಟ್ ಕೊಡ್ತಾನೆ, ಇವರೇ ಅವೆನ್ಯೂ ರೋಡಿಂದ 2 ಚಾಕು ತಗೊಂಬಂದು ಇಡೋದು, ಅವ್ನಿಗೇನೋ ಒಂದು ಹೇಳೋದು, ಒಂದು ದ್ವೇಷ ಅಂತ ತೋರಿಸೋದು, ಇನ್ನೊಂದು 4 ಜನ ಇದೇ ತರ ಬರ್ಕೊಳ್ಳೋದು, ನಮ್ಮ ಸ್ಟೆನೋಗ್ರಾಫರ್ನ, ನಮ್ಮ ಕೋರ್ಟ್ ಆಫೀಸರ್ನ, ಪ್ಯೂನ್ನ, ಲಾ ಕ್ಲರ್ಕ್ನ ಎಲ್ಲರನ್ನೂ ವಿಟ್ನೆಸ್ ಆಗಿ ಸೈಟ್ ಮಾಡೋದು, ಹೆಂಡತಿ ಮಕ್ಕಳನ್ನು ಸೈಟ್ ಮಾಡೋದು, PM ರಿಪೋರ್ಟ್ ಆಗೋಯ್ತಲ್ಲ, ಒಂದು ಚಾರ್ಜ್ ಶೀಟು, ಒಂದು FSL ಹಿಂಗ್ ಇಡಿಸ್ಬಿಟ್ಟಿರೋದು, ಬೆಳ್ಳಿನ ಗುರ್ತು ಎಲ್ಲ ಸಿಕ್ಬಿಡ್ತಲ್ಲ, ಸಾಕಲ್ಲ ತಿನ್ನಟ್ಟುಗೆ ಹಾಕಕ್ಕೆ? ಇಸ್ ಇಟ್ ಸೋ ಡಿಫಿಕಲ್ಟ್? ದೆನ್ ವಾಟ್ ಇಸ್ ದಿ ವ್ಯಾಲ್ಯೂ ಟು ಬಿ ಅಟ್ಯಾಚ್ಡ್? ಅಂತ ಸಂದರ್ಭಕ್ಕೆ ಬಂದಾಗ ಅದನ್ನ ಸಾಕ್ಷಿಯಾಗಿ ನೋಡ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ 162 ಓದಿ. ನೋ ಸ್ಟೇಟ್ಮೆಂಟ್, ಇವಾಗ ವಾಲಂಟ್ರಿ ಸ್ಟೇಟ್ಮೆಂಟ್ ಇರುತ್ತಲ್ಲ, ವಾಲಂಟ್ರಿ ಸ್ಟೇಟ್ಮೆಂಟ್ ಸೈನ್ ಹಾಕ್ಸ್ಕೊಂಡ್ಬಿಡ್ತಾರ. ಅದ್ ಹೆಂಗ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ, ಈ ತರದೊಂದು ಪೇಜು, ಬಾರೋ ಇಲ್ಲಿ ಸೀನಾ, ಒತ್ತ ಇಲ್ಲಿ, ಒತ್ತದ ಮೇಲ್ಗಡೆ ಒಂಚೂರು ಬರ್ದಿರ್ತಾನೆ, ಇದು ಆರೋಪಿಯ ಸ್ವಖುಷಿ ಹೇಳಿಕೆ ಮಾಡಿಕೊಳ್ಳಲು ಅಂತ. ರೆಕಾರ್ಡ್ ತರಿಸಿದ್ರೆ ಅದು ಹಂಗೆ ಇರುತ್ತಲ್ಲ ಖಾಲಿ. ಐ ಗಾಟ್ ಇಟ್ ಸಮನ್, ಒನ್ ಫೈಲ್ ದೇರ್, ರೆಸಿಡೆಂಟ್ ಅವಾರ್ಡ್ ವಿನ್ನರ್ IO ಅದ್ರದ್ದು ಆಯ್ತಲ್ಲ. ಇದ್ರಲ್ಲಿ ಏನ್ ಬೇಕೋ ಬರ್ಕೋಬೋದಲ್ಲ ನೀವು. ಮುಂದೆ ಇಟ್ ಶುಡ್ ನಾಟ್ ಬಿ ಸೈನ್ಡ್ ಕಾಂಟ್ರಾಡಿಕ್ಟ್ ಅಷ್ಟೇ. ಅಂದ್ರೆ ಪ್ರೀವಿಯಸ್ ಸ್ಟೇಟ್ಮೆಂಟ್ ಅಂಡರ್ 145 will continue at 2:30. Let us see. ಏನ್ ಅಫೆನ್ಸ್ ಏನಮ್ಮ? On behalf of Krishna Gowda, time paid. Then HGP to file objection 17(4).